ಸರ್ ನಮ್ಮ ಜೊತೆಗೆ ಸಾರ್ವಜನಿಕರೊಬ್ಬರು ಕನೆಕ್ಟ್ ಆಗಿದ್ರೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಶಶಿಧರ್ ಶೆಟ್ಟಿ ಮಾತಾಡ್ತೇನೆ, ಯುವ ಮೋರ್ಚಾ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ. ಸರ್ ಹೇಳಿ. ಈಗ ಶಶಿಧರ್ ಶೆಟ್ಟರು ಹೇಳಿರೋ ಮಾತು ಸತ್ಯ ಅಂತ ಹೇಳ್ಬೋದು. ವಾವರ ಮತ್ತೆ ಅಯ್ಯಪ್ಪ ಸ್ವಾಮಿ ನಡುವೆ ಯುದ್ಧ ಆಗಿ ಅವರು ಆ ಯುದ್ಧದಲ್ಲಿ ಸೋತು ಮತ್ತೆ ಏನು ಬೇರೆ ಬೇರೆ ಕಥೆಗಳಿವೆ. ಹೌದು ಹೌದು. ಈ ಕಥೆಗಳನ್ನು ನಾವು ಕಟ್ಟುಕತೆ ಅಂತ ಹೇಳೋದಕ್ಕೆ ತುಂಬಾ ಒಂದು ಸಾಕ್ಷಿಗಳಿದೆ. ಯಾಕೆಂತ ಹೇಳಿದ್ರೆ ವಾವರ ಬಂದದ್ದು ಯಾವಾಗ, ಅಯ್ಯಪ್ಪ ಸ್ವಾಮಿ ಇದ್ದದ್ದು ಯಾವಾಗ ಅಂತೇಳಿ ನಮ್ಗೆ ಸರಿಯಾದ ನಿಖರವಾದ ಮಾಹಿತಿ ಯಾರಲ್ಲೂ ಇಲ್ಲ. ಹೀಗಿರುವಾಗ ವಾವರನ ಒಂದು ಮಸೀದಿಯನ್ನು ಕಟ್ಟಿ ಅದಕ್ಕೆ ನಾವು ಇಲ್ಲಿ 48 ದಿನ ವೃತಾಚರಣೆ ಮಾಲೆ ಹಾಕಿ ವೃತಾಚರಣೆ ಮಾಡಿ ಇಷ್ಟು ಒಂದು ವ್ಯವಸ್ಥಿತವಾಗಿ ಇಲ್ಲಿಂದ ಹೊರಟು ಮೊದಲನೆಯಾಗಿ ಹೋಗಿ ದರ್ಶನ ಮಾಡೋದು ಶಬರಿಮಲೆ ಹೋಗುವುದಕ್ಕಿಂತ ಮುಂಚೆ ಒಂದು ಮಸೀದಿಗೆ ಹೋಗಿ ಅಂತ ಹೇಳಿದ್ರೆ ಹೋಗುದು ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳುದು. ಹೌದು ಹೌದು. ನಾವು ಹಿಂದೂಗಳಾಗಿ ನಾವು ಮಾಲೆ ಹಾಕಿ ನಾವು ಮಸೀದಿಗೆ ಹೋಗುವಂತ ಅವಶ್ಯಕತೆ ನಮ್ಗಿಲ್ಲ. ಪ್ರಪ್ರಥಮವಾಗಿ ಒಂದು ಮಾತು ಅದು. ಮತ್ತೊಂದು ಯಾರೋ ಒಬ್ರು ಕಮೆಂಟ್ ಆಗಿದ್ರು ನಿಮ್ದ್ರಲ್ಲಿ ಈಗ ಈ ಕಾರ್ಯಕ್ರಮದಲ್ಲಿ, ಬಪ್ಪ ಬಿಹಾರಿಗೆ ಮತ್ತೆ ಇದರಲ್ಲಿ ಯಾವುದು ಬಪ್ಪನಾಡಿನ ಕ್ಷೇತ್ರ ಮಹಾತ್ಮೆಯಲ್ಲಿ ಬಪ್ಪ ಬಿಹಾರಿ ಅನ್ನುವಂತ ಒಂದು ಪಾತ್ರ ಬರ್ತದೆ, ಅದು ಸರಿಯಾ ಅಂತ ಕೇಳಿದ್ರು. ಹೌದು. ಅವ್ರು ಒಂದು ಅರ್ಥ ಮಾಡ್ಕೊಳ್ಬೇಕು, ಬಪ್ಪ ಬಿಹಾರಿಗೆ ದೇವಿ ಒಲಿದದ್ದು, ಯುದ್ಧ ಮಾಡ್ಕೊಂಡದಲ್ಲ. ದೇವಿಯ ಕೃಪೆಗೆ ಪಾತ್ರನಾಗಿ ಬಪ್ಪ ಬಿಹಾರಿ ದೇವಿಯ ಒಂದು ಏನು ಭಕ್ತನಾಗಿ ಅಲ್ಲಿ ಬರುವಂತ ಕಥೆಯನ್ನು ಅದರಲ್ಲಿ ತೋರಿಸಿದ್ದಾರೆ. ಬಪ್ಪ ಬಿಹಾರಿ ಮತ್ತೆ ವಾವರನ ವಿಚಾರವನ್ನು ಎಳೆದು ತಂದು ಅದು ಬೇರೆ ಬೇರೆ ಮಾಡುವಂತ ವ್ಯವಸ್ಥೆ ಬೇಡ ಇದರಲ್ಲಿ. ನಮ್ಗೆ ಕ್ಲಿಯರ್ ಇದೆ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಲ್ಲಿ ಬಪ್ಪ ಬಿಹಾರಿ ದೇವಿಯ ಕೃಪೆಗೆ ಪಾತ್ರನಾಗುವಂತ ವ್ಯವಸ್ಥೆ ಏನಿದೆ ಅದು ಒಂದು ಆಗಿರುವಂತಹ ಘಟನೆ ಯಾವಾಗ ಆಗಿದೆ ಅನ್ನೋದಕ್ಕೆ ಒಂದು ಬೇಕಾದಂತ ಸೂಕ್ತ ದಾಖಲೆಗಳಿದೆ, ಒಂದು ವ್ಯವಸ್ಥೆ ಇದೆ ಅದರದ್ದು ಕರೆಕ್ಟ್ ನೋಡ್ಕೊಂಡು ಹೋದ್ರೆ. ಈ ವಾವರ ಸ್ವಾಮಿ ಅಂತ ಹೇಳ್ತಾರೆ, ನಾನು ಸ್ವಾಮಿ ಅಂತ ಹೇಳಿಕ್ ಹೋಗುದಿಲ್ಲ. ವಾವರ ಒಬ್ಬ ಮುಸಲ್ಮಾನ ವ್ಯಕ್ತಿ, ಆ ಮುಸಲ್ಮಾನ ವ್ಯಕ್ತಿಗೂ ಅಯ್ಯಪ್ಪ ಸ್ವಾಮಿಯ ಕಥೆಗೂ ನಾವು ಸಂಬಂಧ ಕಟ್ಟುವಂತ ವ್ಯವಸ್ಥೆ ಇರಬಾರ್ದು. ಇನ್ನು ಮುಂದೆ ಯಾರು ಕೂಡ ಒಂದು ನಮ್ಮ ಮಾಲೆ ಹಾಕಿ ಹೋಗುವವರು ಮಸೀದಿಗೆ ಹೋಗುವಂತ ವಾವರನ ಮಸೀದಿಗೆ ಹೋಗುವಂತ ವ್ಯವಸ್ಥೆ ಆಗ್ಲೇಬಾರ್ದು. ಶಶಿಧರ್ ಶೆಟ್ಟರು ಹೇಳಿರುವಂತ ಮಾತು 100ಕ್ಕೆ 100 ಸತ್ಯ ಇದೆ. ಇದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಇದ್ರು ಅದಕ್ಕೆ ನಾವು ಬೇಕಾದ್ರೆ ನೇರವಾಗಿ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ನಮ್ಮ ಒಂದು ಸ್ವಲ್ಪ ವಿದ್ವಾಂಸರನ್ನು ಕರೆಸುವಂತ ವ್ಯವಸ್ಥೆ ಮಾಡುವ ಮುಂದಕ್ಕೆ. ಇನ್ನು ಮುಂದೆ ನಮ್ದು ಒಂದು ಮಾತು ಅಂತ ಹೇಳಿದ್ರೆ, ಯಾರ್ಯಾರು ನಮ್ಮ ತಾಲೂಕಿನಿಂದ ಮಾಲೆ ಹಾಕಿ ಹೋಗ್ತಾರೋ, ನಮ್ಮ ಜಿಲ್ಲೆಯಿಂದ ಹೋಗ್ತಾರೋ, ನಮ್ಮ ರಾಜ್ಯದಿಂದ ಹೋಗ್ತಾರೋ, ಯಾರು ಕೂಡ ಕೇರಳದ ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಅಲ್ಲಿಗೆ ಹೋಗುವಾಗ ಬೇಕಾದಷ್ಟು ನಮ್ಮ ಹಿಂದೂ ದೇವಾಲಯಗಳಿವೆ, ಅವುಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಅದು ಬಿಟ್ಟು ನಾವು ವಾವರನ ಮಸೀದಿಗೆ ಹೋಗಿ ನಮ್ಮ ಹಣವನ್ನು ಅಥವಾ ನಮ್ಮ ಏನು ಕೊಂಡೋಗುವಂತ ತೆಂಗಿನಕಾಯಿಯ ನಮ್ಮ ಏನು ಇದು ಕರಿಮೆಣಸು, ಹೌದು, ಕರಿಮೆಣಸನ್ನು ಕೊಂಡೋಗಿ ಹಾಕುವಂತ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಬದಲಾವಣೆ ಮಾಡಬೇಕು. ಅದು ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ದೇನಿದೆ ಅದು ನಮ್ದೇ ದೇವಸ್ಥಾನಕ್ಕೆ ಕೊಂಡೋಗಿ ಹಾಕುವಂತ ವ್ಯವಸ್ಥೆ ಆಗ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ಏನು ವ್ಯವಸ್ಥೆಯನ್ನು ಪಡ್ಕೊಂಡು ನಮ್ಗೆ ಮತ್ತೆ ಅದು ಉಚಿತವಾಗದ ರೀತಿಯಲ್ಲಿ ಕೆಲಸ ಮಾಡುವಂತವರ ಜೊತೆ ನಾವು ಇರುವುದು ಬೇಡ ಅಂತ ಹೇಳುವುದು. ಒಬ್ಬ ಹಿಂದೂ ಆಗಿ ನಮ್ದು ಏನು ವ್ಯವಸ್ಥೆ ಇದೆ ನಾವು ಅಂತದಕ್ಕೆ ಮಾತ್ರ ಬೆಂಬಲ ಕೊಡುವಂತ ವ್ಯವಸ್ಥೆಯನ್ನು ಮಾಡುವ. 48 ದಿನದ ಶುದ್ಧಾಚಾರದ ಮಾಲಾಧಾರಿಯಾಗಿ ಯಾವುದೋ ಒಂದು ದನದ ಮಾಂಸ ತಿಂದು ಬರುವಂತ ವ್ಯಕ್ತಿಗಳು ಆರಾಧನೆ ಮಾಡುವಂತ ವ್ಯವಸ್ಥೆಯ ಒಳಗೆ ಹೋಗಿ ನಾವು ಅಲ್ಲಿ ಆ ಮಸೀದಿಯನ್ನು ಉದ್ಧಾರ ಮಾಡುವ ಕೆಲಸವನ್ನು ಮಾಡುವುದು ಬೇಡ. ನಾವು ನೇರವಾಗಿ ನಮ್ಮ ಹಿಂದುತ್ವ ಅಂತ ಹೇಳುವಲ್ಲ, ಹಿಂದೂ ಧರ್ಮದ ಆಚರಣೆಗೆ ಬದ್ಧವಾಗಿರುವಂತಹ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಮಂದಿರ, ಅದಕ್ಕೆ ಹೋಗಿ ನಾವು ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರುವಂತ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನದಲ್ಲಿ ಯಾರು ಕೂಡ ವಾವರ ಸ್ವಾಮಿ ಅಂತ ಹೇಳುವಂತ ಆ ಒಂದು ಕಟ್ಟುಕತೆಯನ್ನು ಯಾವುದೇ ಯಕ್ಷಗಾನದಲ್ಲಿ ಮಾಡಲಬಾರದು. ಇಲ್ಲಿವರೆಗೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ಎಲ್ಲಾದ್ರೂ ತಪ್ಪು ಕಾಣಿಕೆ ಹಾಕಿ ಅವರು ಮಾಲೆ ಹಾಕಿ ಹೋಗಿ ಬರ್ಲಿ. ಈಗ ಏನ್ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ನೋಡಿ, ಅನೇಕರು 100ಕ್ಕೆ 100 ಆಗ್ತಿದೆ, 100ಕ್ಕೆ 100 ಬದಲಾವಣೆ ಆಗ್ತಿದೆ. ಮತ್ತೆ ಅಲ್ಲಿ ಯಾರು ಅದಕ್ಕೆ ವಿರುದ್ಧವಾಗಿ ಮಾತಾಡೋರು ಇದ್ದಾರೆ ನೋಡಿ, ಅವರುಗಳೆಲ್ಲ ದೇವರನ್ನು ನಂಬದಂತವರೇ 100 ಜನ ಇರುದು ಅದರಲ್ಲಿ. ಅದಕ್ಕೆ ವಿರುದ್ಧ ನೀವು ಇಷ್ಟವರೆಗೆ ಹೋಗುವವರು ಹೋಗ್ತಾ ಇದ್ದಾರೆ, ನೀವ್ ಯಾಕೆ ಮಾತಾಡ್ತೀರಿ ಅಂತ ಹೇಳುವವರಿದ್ರೆ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹಿಂದಿನಿಂದ ಬಂದಂತ ಒಂದು ಕತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದವರು ಇದು ಬೇಡ ಅಂತ ಮನಸ್ಸಿನಲ್ಲಿದ್ರು ಇನ್ನೊಬ್ಬನ ಜೊತೆ ಹೋಗುವಾಗ ಅವರು ಹೋಗಿ ಅಲ್ಲಿ ಕೈ ಮುಗ್ದು ಬರ್ತಾ ಇದ್ರು. ಇನ್ನು ಮುಂದೆ ಹೋಗ್ಲೇಬೇಡಿ ಅಂತೇಳಿ ಸಾರ್ವಜನಿಕವಾಗಿ ಇಷ್ಟು ಒಂದು ಜನ ಅದಕ್ಕೆ ಎದ್ದು ನಿಂತಿದ್ದಾರೆ. ಅದರಲ್ಲೂ ಒಬ್ಬ ಉದ್ಯಮಿಯಾಗಿ ದೇಶದ ಪ್ರತಿಷ್ಠಿತ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸುವಂತ ವ್ಯಕ್ತಿಯಾಗಿ ಶಶಿಧರ್ ಶೆಟ್ಟರ್ ಅಂತ ಒಬ್ಬ ಉದ್ಯಮಿಯಾಗಿ ಅವರು ಹೇಳಿದ್ದಾರೆ, ಅವರು ಯಾವುದೇ ಧರ್ಮವನ್ನು ಬೈದು ಹೇಳುವುದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಧರ್ಮವನ್ನು ಬೈದು ಹೇಳುವುದಲ್ಲ.
ನಾವು ನಮ್ಮತನವನ್ನು ಬಿಟ್ಟು ಇನ್ನೊಬ್ಬರ ಒಂದು ಆಚರಣೆಗೆ ನಾವು ಬೆಂಬಲ ಕೊಡುವಂತ ವ್ಯವಸ್ಥೆ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಇರೋದ್ರ ನಾವು ಮಾಡ್ಕೊಂಡು ಹೋಗುವ. ಹೌದು, ನಮ್ಗೆ ಯಾರು, ನಾವು ಈಗ ಆ ಮಸೀದಿ ಒಳಗೆ ಏನು ಸಸ್ಯಾಹಾರವನ್ನು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಂದು ಪೂಜೆ ಮಾಡುವಂತ ವ್ಯವಸ್ಥೆ ಇದೆಯಾ? ಇಲ್ಲ. ಅಲ್ಲಿ ಅವ್ರು ಎಲ್ಲೋ ಮಾಂಸಾಹಾರ ತಿನ್ಕೊಂಡು ಬರ್ತಾರೆ, ಬೇಕಾದಂತ ವ್ಯವಸ್ಥೆ. ಇಲ್ಲಿ 48 ದಿನ ಶುದ್ಧಾಚಾರ ಬೇಕಾದಂತ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡು ನಾವು ಶುದ್ಧಾಚಾರದಿಂದ ಹೋಗಿ ಆ ಮಸೀದಿಯ ಹೊರಗಡೆಯಿಂದ ಅದಕ್ಕೆ ಸುತ್ತು ಬಂದು ತೆಂಗಿನಕಾಯಿ ಹೊಡೆಯುವಂತ ವ್ಯವಸ್ಥೆಗೆ ನಾವ್ಯಾಕೆ ಹೋಗ್ಬೇಕು ಅಂತ ಕೇಳುದು. ಇಂಥ ವ್ಯವಸ್ಥೆಗಳು ಬದಲಾವಣೆ ಆಗ್ಲೇಬೇಕು. ಇನ್ನು ಗುರುಸ್ವಾಮಿಗಳು ಅನೇಕರು ಹಲವು ವರ್ಷಗಳಿಂದಲೇ ಹೋಗ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಏನ್ ಹಳೆಯ ಕಟ್ಟಳೆಗಳೇನಿದೆ ಅದನ್ನೇ ನಾವು ಪಾಲನೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ ಅಂತ? ನಾವು ಹೇಳುದು, ನಾವು ಹಿಂದೂಗಳು ತುಂಬಾ ಸಹಿಷ್ಣುಗಳು ಅಂತ ಹೇಳುವುದಕ್ಕೆ ಅದೇ ಒಂದು ಸಾಕ್ಷಿ, ಬೇರೆ ಏನು ಬೇಕು ಅಂತಿಲ್ಲ ನಮ್ಗೆ. ನೋಡಿ, ಆ ಗುರುಸ್ವಾಮಿಗಳು ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಇನ್ನೂ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ನಾವ್ ಹೇಳುದು, ಈಗಿನ ಪ್ರಸ್ತುತ ಪರಿಸ್ಥಿತಿ ಏನಿದೆ ನೋಡಿ, ಇವಾಗ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವ್ ಹೇಳುದು. ಈಗಿನ ಎಲ್ಲಾ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗುವಾಗ ಯೋಚನೆ ಮಾಡಿ. ನಾನು ಈಗ ಒಂದು ಮಾತು ಹೇಳಿದಲ್ಲ, ನಾವು ಮಾಲೆ ಹಾಕುವುದಕ್ಕಿಂತ 10-15 ದಿನ ಮುಂಚೆ ಮಾಂಸಾಹಾರವನ್ನು ತ್ಯಜಿಸಿ ಒಂದು ಶುದ್ಧಾಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೆ ನಾವು ಮಾಲೆ ಹಾಕಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಾಂಸಾಹಾರವನ್ನು ಮಾಡ್ಕೊಂಡು ಬಂದು ಅದರೊಳಗೆ ಪೂಜೆ ಮಾಡೋ ಏನು ಅವರು ನಮಾಜ್ ಮಾಡುವಂತ ವ್ಯಕ್ತಿಗಳು ಅದರೊಳಗೆ ಕೂತ್ಕೊಂಡು ಏನು ವ್ಯವಸ್ಥೆ ಮಾಡ್ತಿರ್ತಾರೆ, ಅವರ ಪೂಜೆಯನ್ನು ಅವರ ನಮಾಜನ್ನು ಮಾಡ್ತಿರ್ತಾರೆ. ಆ ಮಸೀದಿಗೆ ಸುತ್ತು ಬಂದು ಹೋಗುವಂತ ವ್ಯವಸ್ಥೆ ಸರಿಯಾ ಅಂತ ಕೇಳುದು ನಾವು. ಯಾಕೆ ಹೋಗ್ಬೇಕು? ಹಾಗೆ ಅಂತಿದ್ರೆ ವಾವರ ಸ್ವಾಮಿ ಅಂತಿದ್ರೆ ಅದರೊಳಗೆ ಕರ್ಪೂರ ಹಚ್ಚಿ ಅದರೊಳಗೆ ವಿಭೂತಿಯನ್ನಿಟ್ಟು ಸ್ವಾಮಿಯ ರೀತಿಯಲ್ಲಿ ಅದರೊಳಗೆ ಪೂಜೆ ಮಾಡುವಂತ ಅವಶ್ಯಕತೆ ಇದೆ. ಅದನ್ನು ಮಾಡ್ಲಿಕ್ಕೆ ಬಿಡ್ತಾರ ಅವರು? ಅಲ್ಲಿಗೆ ಹೋಗುದು ಸ್ವಾಮಿಗಳು ಮಾಲೆ ಹಾಕಿ ಹೋಗುದು. ಹೌದು. ಶಬರಿಮಲೆಗೆ ಎಷ್ಟು ಜನ ಮುಸಲ್ಮಾನರು ಆ ಕೇರಳದಿಂದ ವಾವರ ಮಸೀದಿಯ ಮುಸಲ್ಮಾನರು ಮಾಲೆ ಹಾಕಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿ ಬರ್ತಾರೆ? ಯಾರು ಬರೋದಿಲ್ಲ. ಎರಡು ಕಡೆಯಿಂದ ಸ್ಪಂದನೆ ಬೇಕಲ್ಲ. 100ರಲ್ಲಿ 0.1% ಜನನು ಬರ್ಲಿಕ್ಕಿಲ್ಲ. ಯಾರೋ ಫಿಲ್ಮ್ ಸ್ಟಾರ್ಗಳು ಅಥವಾ ಮಮ್ಮುಟ್ಟಿ ಅಂತ ಫಿಲ್ಮ್ ಸ್ಟಾರ್ಗಳು ಅವರು ಇವರು ಬಂದು ಹೋಗಿದ್ದಾರೆ ಅಂತ ಅದನ್ನೆಲ್ಲ ಯಾರು ಇನ್ನು ಹಾಕುವಂತ ವ್ಯವಸ್ಥೆ ಬೇಡ. ಇನ್ನು ಇಲ್ಲಿ ಕಮೆಂಟ್ ಹಾಕ್ಬೋದು, ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತ. ಅದಲ್ಲ, ಸಾಮಾನ್ಯ ಜನರಲ್ಲಿ ಎಷ್ಟು ಜನರಿಗೆ ಆ ಮಾನಸಿಕತೆ ಇದೆ ಅಂತ ಕೇಳುದು ನಾನು. ಯಾರಿಗೂ ಇಲ್ಲ ಆ ಮಾನಸಿಕತೆ. ಯಾಕಿಲ್ಲ ಅಂತ ಹೇಳಿದ್ರೆ ಅವರ ಕಾಫಿರರ್, ನಾವು ಕಾಫಿರರ್ ಅಂದ್ರೆ ಯಾರು? ನಾವು ಹಿಂದೂಗಳು ಅಂದ್ರೆ ಕಾಫಿರರ್ ಅಂತ ಹೇಳಿದ್ದಾರೆ ಅವರ ಕುರಾನ್ ಅಲ್ಲಿ. ಹಾಗಿರುವಾಗ ನಾವು ಕಾಫಿರರ್ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡೆದು ಅಲ್ಲಿ ಹಣ ಹಾಕಿದ್ರೆ ಅದು ಆಗ್ತದಾ? ಅದು ಹರಾಮಾಗುದಿಲ್ಲ ಅವರಿಗೆ ವ್ಯವಸ್ಥೆ. ನಾನು ಅವರ ಧರ್ಮವನ್ನು ಬೈಯುವುದಲ್ಲ, ಅವರ ಧರ್ಮದಲ್ಲೇ ಹೇಳಿದ್ದಾರೆ ಯಾವುದನ್ನು ಅವರಿಗೆ ಮಾಡಬಾರ್ದು. ಅವರು ಅದನ್ನು ಮಾಡ್ಕೊಂಡಿದ್ದಾರೆ, ಅವರೇ ಬಿಟ್ಟು ಬಿಡ್ಬೇಕು ಅದನ್ನ ಅಲ್ಲಿ ವ್ಯವಸ್ಥೆಯನ್ನ. ನಾವು ಹೋಗ್ಲೂಬಾರ್ದು ಇನ್ನು ಮುಂದೆ ಅಂತ ಹೇಳುದು. ಓಕೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ಸರ್ಜರಿ, ಎಲುಬು ಮತ್ತು ಕೀಲು, ಕಿವಿ, ಮೂಗು, ಗಂಟಲು ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, ಫೆಥಾಲಜಿ, ಅನಸ್ತೇಷಿಯಾ, ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.